ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ವೀಡಿಯೋ ಮಾಡ್ತಿದ್ದೆ, ಹಂಗೆ ಶೂಟ್ ಮಾಡ್ತಾಯಿದ್ನಿ, ವ್ಲಾಗ್ ಶುರು ಮಾಡೋಣ ಅಂತ. ಇಷ್ಟೊತ್ತಾದರೆ ಸಾಕು, ತಂಪಗಾಗುತ್ತೆ, ಮೋಡ ಎಲ್ಲ ಮುಚ್ಚುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕೆ. ಸಕ್ಕತ್ತಾಗಿರುತ್ತೆ ಕ್ಲೈಮೇಟು. ಒಂಥರ ಮಾನ್ಸೂನ್ ಸೀಸನ್ ತುಂಬಾ ಚೆನ್ನಾಗಿರುತ್ತೆ, ರೈನಿ ಸೀಸನ್ನು. ನನ್ನ ಫೇವ್ರೆಟ್ ಸೀಸನ್ ಸಮ್ಮರ್ ಸೀಸನ್ ಆಗೋಯಿತು. ಸೆಕೆಂಡ್ ಸೀಸನ್ ಬಂದುಬಿಟ್ಟು ನನಗೆ ರೈನಿ ಸೀಸನು. ವರ್ಸ್ಟ್ ಸೀಸನ್ ನನಗೆ ಆಗ್ದಲೇ ಇರೋ ಸೀಸನ್ ಅಂದರೆ ವಿಂಟರ್ ಸೀಸನು. ಸುಮಾರು ಸಲ ಹೇಳ್ಬಿಟ್ಟಿದ್ದೀನಿ, ನನಗೆ ಅದು ಆಗೋದೇ ಇಲ್ಲ ನನಗೆ ವಿಂಟರ್ ಸೀಸನು. ಸಮ್ಮರು ರೈನಿ ಹೆಂಗೋ ಒಂದು ಇರ್ಬೋದು, ವಿಂಟರ್ ಮಾತ್ರ ಚಳಿ ಅಂದ್ರೆ ಆಗೋಲ್ಲ ನನಗೆ. ಇನ್ನೇನು ಇನ್ನು 2 ಡೇಸ್ ಇದೆ ಅಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ. ಇಬ್ಬರಿಗೂ ಒಂದೇ ದಿನವೇ ಶುರುವಾಗುತ್ತೆ. ನಮ್ಮ ಮಾಮ್ಸ್ ರೊಟೀನ್ ಏನಿದೆ ಅದು ಶುರುವಾಗುತ್ತೆ. ಇಷ್ಟು ದಿನ 7:30 8 ಗಂಟೆ ಹಂಗೆ ಎದ್ದೊಳ್ತಾ ಇದ್ದೆ. ಈಗ 5:45 6 ಗಂಟೆ, 5:45 ಎದ್ದೊಳ್ಳೇಬೇಕು, ಇಲ್ಲ ಆಗೋದೇ ಇಲ್ಲ. ಪ್ರಕುಲ್ ಫಸ್ಟ್ ಹೋಗ್ತಾನೆ, ಲಶಿಕಾ ಸ್ವಲ್ಪ ಲೇಟಾಗಿ ಹೋಗ್ತಾಳೆ. ಸ್ವಲ್ಪ ಬೇಗ ಎದ್ದೊಳ್ಳೇಬೇಕು. ಇನ್ನು ಮಾಮ್ಸ್ ರೊಟೀನ್ ಶುರುವಾಗೈತೆ. ಇನ್ನು ಏನು ತಿಂಡಿ ಮಾಡೋದು, ಏನು ಸಾಂಬಾರು ಮಾಡೋದು, ಬಾಕ್ಸಿಗೆ ಸ್ನ್ಯಾಕ್ಸ್ ಏನು ಇಡೋದು. ಇದೇ ತಲೆನೋವಾಗ್ಬಿಡುತ್ತೆ. ಇಷ್ಟು ದಿನ 2 ಮಂತ್ಸ್ ಏನೋ ಒಂದು ಆಗ್ತಿತ್ತು, ಏನೋ ಒಂದು ತಿನ್ಕೊತಾಯಿದ್ರು. ಬೆಳಿಗ್ಗೆ ಮುದ್ದೆನೂ ಮಾಡ್ತಾಯಿದ್ದೆ, ಅನ್ನ ಸಾಂಬಾರು ಮಾಡ್ತಾಯಿದ್ದೆ, ಅದನ್ನು ತೊಗೊಂಡು ತಿಂತಾಯಿದ್ರು. ಬಟ್ ಈಗ ಫುಲ್ಲು ಚೇಂಜು. ಸ್ಪೆಸಿಫಿಕ್ಕಾಗಿ ಸ್ನ್ಯಾಕ್ಸು, ಸ್ಪೆಸಿಫಿಕ್ಕಾಗಿ ಬ್ರೇಕ್ಫಾಸ್ಟು ಪ್ರತಿಯೊಂದು ಪ್ಲಾನ್ ಮಾಡಿಕೊಂಡು ನಾವು ಬೇಗ ಮಲಗಿ ಬೇಗ ಎದ್ದೊಳ್ಬೇಕು. ಮಾಮ್ಸ್ ನಮ್ಮದೊಂಥರ ರೊಟೀನೇ ಚೇಂಜ್ ಆಗಿಬಿಡುತ್ತೆ ಈ ಸಮ್ಮರ್ ಹಾಲಿಡೇಸ್ ಬಂದುಬಿಟ್ರೆ. ಎಲ್ಲ ಮಾಮ್ಸ್ಗೂ ಅಷ್ಟೇ. ಸ್ಕೂಲಿಂದ ಸಮ್ಮರ್ ಹಾಲಿಡೇಸ್ಗೆ ಚೇಂಜ್ ಆಗೋದಕ್ಕೂ ಚೇಂಜ್ ಅದಾಗೋದಕ್ಕೂ ಸ್ವಲ್ಪ ಟೈಮ್ ಬೇಕು. ಮತ್ತು ಈ ರಜದಿಂದ ಮತ್ತು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಅದಕ್ಕೂ ಮತ್ತೆ ಒಂದು ಚೇಂಜ್ ಬೇಕು. ಸ್ವಲ್ಪ ಬೇಕಾಗುತ್ತೆ. 2 ವೀಕ್ಸ್ ಆದರೂ ನಮ್ಗೆ ಆ ಟೈಮ್ಗೆ ಮತ್ತು ಆ ರೊಟೀನ್ಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಆಲ್ ದ ಬೆಸ್ಟ್ ಮಾಮ್ಸ್. ಸಮ್ಮರ್ ಹಾಲಿಡೇಸ್ ಮುಗಿತಾ ಬರ್ತಿದೆ. ಇವಾಗ ದೊಡ್ಡ ಮಕ್ಕಳಿಗೆಲ್ಲ ಶುರುವಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಯಾರಿದ್ದಾರೆ ಅವ್ರಿಗೆಲ್ಲ ಈಗೀಗ ಸ್ಟಾರ್ಟ್ ಆಗ್ತಾ ಇರುತ್ತೆ. ಕೆಲವ್ರಿಗೆ ಮುಂಚೆನೂ ಸ್ಟಾರ್ಟ್ ಆಗಿರುತ್ತೆ, ಡಿಪೆಂಡ್ಸ್ ಆನ್ ಸ್ಕೂಲ್ ಹೇಗೆ ಅಂತ. ನಿಮ್ಮ ರೊಟೀನ್ಗಳೆಲ್ಲ ಹೆಂಗಿರುತ್ತೆ, ಹೇಗಿದೆ ಗೊತ್ತಾಗುತ್ತೆ ನನಗೂ. ನನ್ನ ರೊಟೀನು ಇನ್ನೇನು 2 ಡೇಸಿಂದ ಚೇಂಜ್ ಆಗುತ್ತೆ. ಇಬ್ಬರು ಮಕ್ಕಳಿರೋದ್ರಿಂದ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಲೇಬೇಕು ಅಮ್ಮಂದ್ರೆಲ್ಲರೂ. ಬನ್ನಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ಗೆ ಅಂದ್ಬಿಟ್ಟು ಪ್ರಕುಲ್ಗೆ ಹೇರ್ ಕಟ್ ಕೂಡ ಮಾಡಿಸ್ಬಿಟ್ಟೆ ಇವತ್ತೇ. ಹೀಗಿದೆ. ಇನ್ನು ನಾಳೆ ಸಂಡೇ. ನಾಳೆ ಎಲ್ಲ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಜಾಸ್ತಿ ಫುಲ್ ಖಾಲಿ ಆಗಿಬಿಡಿದೆ. ಸರಿ ಫ್ರೆಶ್ ಆಗಿ ತೊಗೊಂಬರೋಣ, ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಹೆಂಗೋ ಅಂದ್ಬಿಟ್ಟು. ನಾಳೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬರಬೇಕು. ನನ್ನ ತಮ್ಮ ಇವತ್ತು ಹೋದ, ಎಕ್ಸಾಮ್ ಆಗೋಗಿದೆ ಅಂದ್ಬಿಟ್ಟು ಇವತ್ತು ಹೋದ. ಆಮೇಲೆ ಮಂಡೇ ಇದೆ, ಹಂಗಾಗಿ ಮತ್ತೆ ನಾಳೆ ಸಂಜೆಗೆ ಬರ್ತಾನೆ. ಮಂಡೇ ಒಂದು, ಟ್ಯೂಸ್ಡೇ ಒಂದಿದೆ, 2 ಮುಗಿಸ್ಕೊಂಡು ಮತ್ತೆ ಹೋಗ್ತಾನೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪಾಪು ಶರ್ಟ್ ಮೇಲೆ ಒಂದು ಬರೀತು, ಟೈಮ್ ಫಾರ್ ಎ ಹಗ್ ಅಂತ. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಸೆಂಟೆನ್ಸು. ಈ ಮಕ್ಕಳು ಬಟ್ಟೆ ಮೇಲೆ ಏನಾದರೂ ಒಂದು ಥರದ್ದು ಕ್ಯೂಟ್ ವರ್ಡ್ಸು, ಸೆಂಟೆನ್ಸಸ್ಸು ಬರೆದಿರ್ತಾರೆ. ಅದನ್ನು ಓದೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಪ್ರತಿದಿನ ಪಾಪುನ ಆಟ ಆಡಿಸೋದೇ ಒಂದು ಕೆಲಸ. ಅವಳ ಜೊತೆ ಆಟ ಆಡಿದ್ರೆ ಏನೋ ಒಂಥರ ಸ್ಟ್ರೆಸ್ ರಿಲೀಫ್ ಆಗಿಬಿಡುತ್ತೆ ಫುಲ್ಲು. ಸ್ವಲ್ಪ ಏನಾದರೂ ಒಂದು ಟೆನ್ಷನ್ ಇದ್ರೂ ಕ್ಲಿಯರ್ ಆಗೋಗ್ಬಿಡುತ್ತೆ. ಅದಕ್ಕೆ ಹೇಳೋದು ಮನೇಲಿ ಮಕ್ಕಳಿರಬೇಕು ಅಂತ. ಇನ್ನು ಪ್ರಕುಲ್ ಕೂಡ ಬಂದ ಕ್ರಿಕೆಟಿಂದ. ಪ್ರತಿದಿನ ಕ್ರಿಕೆಟ್ಗೆ ಹೋಗಿ ಬರ್ತಾನೆ ಅವನು ಕೂಡ. ಅವನಿಗೆ ಕ್ರಿಕೆಟ್ ಅಂದರೆ ಅಷ್ಟು ಹುಚ್ಚು ಪ್ರಾಣ ಅವನಿಗೆ. ಇನ್ನು ಕ್ರಿಕೆಟಿಂದ ಬಂದಮೇಲೆ ಅವನಿಗೆ ಇನ್ನು ರೆಡಿ ಮಾಡಬೇಕು ಊಟಕ್ಕೆ ಇದಕ್ಕೆಲ್ಲ. ಇವತ್ತು ಅಮ್ಮ ಜೋಳದ ರೊಟ್ಟಿ ಮಾಡ್ತೀನಿ ಅಂದ್ರಲ್ಲ, ಹಂಗಾಗಿ ನಾನು ಅದಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಪುದೀನ ಚಟ್ನಿ. ಪುದೀನ ಪಾಟು ಅಲ್ಲಿ ಹಾಕಿದ್ವಿ, ತುಂಬ ಚೆನ್ನಾಗಿ ಹಬ್ಬಿದೆ. ಅದನ್ನು ಫ್ರೆಶ್ಶಾಗಿ ಕಿತ್ಕೊಂಡು ಒಂದು ಪುದೀನ ಚಟ್ನಿ ಮಾಡೋಣ ಖಾರವಾಗಿ ಅಂದ್ಕೊಂಡು ಬೆಂಡೆಕಾಯಿ ಪಲ್ಯದ ಜೊತೆಗೆ ಇದನ್ನು ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ರೆಸಿಪಿ ಕೂಡ ತೋರಿಸ್ತೀನಿ. ಮೊದಲು ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಒಂಚೂರು ಎಣ್ಣೆನ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಟ್ನಿ ಆದರೆ ಇಷ್ಟು ಕ್ವಾಂಟಿಟೀಲಿ ಕಡಲೆಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಾನು ಜೀರಿಗೆ ಒಂದು 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ನೀವು ಏನಾದರೂ ಈ ರೊಟ್ಟಿಗೆ ತಿನ್ಕೋಬೋದು, ಚಪಾತಿಗೆ ತಿನ್ಕೋಬೋದು, ಸೈಡ್ಸಿಗೆ ಏನಕ್ಕಾದರೂ ಪುದೀನ ಈ ವಡೆಗೆ ತಿನ್ಕೋಬೋದು. ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಚಟ್ನಿ, ಕಾಯಿ ಚಟ್ನಿ ಮಾಡಬೇಕು ಅಂತಲೇ ಏನಿಲ್ಲ. ಒಂದು ಸ್ವಲ್ಪ ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದಿರೋ ಅಂಥದ್ದು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ.
ಒಂದು ಸ್ವಲ್ಪ ಇದು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಇಷ್ಟ ಆಗೋಗ್ಬಿಡುತ್ತೆ ನೋಡಿ, ಇಷ್ಟಿರೋದು ಇಷ್ಟ ಆಗೋಗ್ಬಿಡುತ್ತೆ ಫ್ರೈ ಮಾಡಿಕೊಂಡ್ರೆ. ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ, ಅಷ್ಟೊಂದು 2 ಸ್ಪೂನಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬೋವಾಗ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿರಬೇಕು ಮೊದಲೇ. ಆ ಹುಣ್ಸೆಹಣ್ಣು ಒಂದು ಸ್ವಲ್ಪ ಹಾಕಿ, ನೀರು ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ರುಬ್ಕೊಂಡ್ರೆ, ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಚೆನ್ನಾಗಿ ಪುದೀನ ಚಟ್ನಿ ಆಗುತ್ತೆ. ಇದನ್ನ ಇನ್ನೂ ವೆರೈಟಿಲಿ ಮಾಡ್ಕೋಬೋದು, ಬಟ್ ಸಿಂಪಲ್ಲಾಗಿ ಇರೋದನ್ನು ನಾನು ನಿಮ್ಮ ಹತ್ರ ಯಾವಾಗಲೂ ನಾನು ಶೇರ್ ಮಾಡ್ಕೋತೀನಿ, ಸಿಂಪಲ್ ಡಿಶಸ್ ಇರೋದನ್ನೇ. ಇನ್ನು ಇಷ್ಟೇ ಸಿಂಪಲ್ ಪುದೀನ ಚಟ್ನಿ ರೆಡಿ ಆಗುತ್ತೆ. ಜೋಳದ ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಪುದೀನ ಚಟ್ನಿ, ಅದ್ರ ಜೊತೆಗೆ ಈರುಳ್ಳಿ ಸಲಾಡ್ ಇದ್ದರೆ ಅದಕ್ಕಿಂತ ಊಟ ಬೇಕಿಲ್ಲ ಅಲ್ವಾ. ಸೂಪರಾಗಿ ಊಟ ಆಗುತ್ತೆ. ಊಟ ಎಲ್ಲ ಆದಮೇಲೆ ಪಾತ್ರೆನ ನಾನೇ ಟೈಮ್ ಇದ್ದಾಗ ನಾನೇ ತೊಳಿತೀನಿ. ಯೂಶ್ವಲಿ ತೊಳಿತೀನಿ ಮಧ್ಯಾಹ್ನ ಇಲ್ಲ ರಾತ್ರಿ ಒಂದು ಟೈಮ್ ಆದರೂ ನಾನು ತೊಳಿತೀನಿ. ಇನ್ನು ಕಿಚನೆಲ್ಲ ಕ್ಲೀನ್ ಆಗೋಯಿತು, ಕಿಚನೆಲ್ಲ ತಂಗಿ ಕ್ಲೀನ್ ಮಾಡ್ತಾಳೆ. ಸೊ ಇನ್ನಷ್ಟೇ, ಇನ್ನು ನಮ್ಮ ಕೆಲಸ ಮುಗೀತು, ಊಟ ಆಗಿ ವಾಕ್ ಎಲ್ಲ ಮಾಡಬೇಕಲ್ಲ. ಸೊ ಕಿಚನ್ ಕ್ಲೀನ್ ಆದಮೇಲೆ ಎಲ್ಲ ಲೈಟ್ಸ್ ಆಫ್ ಮಾಡಿಬಿಟ್ಟು ವಾಕ್ ಮಾಡಿಬಿಟ್ಟು ಸೊ ಮಲಗದೆ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಥರ ರೊಟೀನ್ ಇದ್ದೇ ಇರುತ್ತೆ. ಇನ್ನು ಇದು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ಸೊ ದಿಢೀರಂತ ಅಣ್ಣನ ಮನೆಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಸೊ ಹಂಗಾಗಿ ಅಣ್ಣನ ಮನೆಗೆ ಹೊರಟಿದ್ದೀವಿ. ಅಂದರೆ ಬೆಳಗ್ಗೆ ಹೋಗಿ ಸಂಜೆ ರಾತ್ರಿ ಬರೋ ಥರ. ಏನಕ್ಕಂದರೆ ಮತ್ತೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ನಾನು ಹಂಗೂ ನಾಳೆ ಸ್ಕೂಲ್ ಇದೆಯಲ್ಲ ಹೆಂಗಪ್ಪ, ಮತ್ತೆ ನೈಟೆಲ್ಲ ಸ್ವಲ್ಪ ಅಂದರೆ 10:30 11 ಆಗೇ ಆಗುತ್ತೆ. ಹೆಂಗೆ ಅಂದ್ಕೊಂಡ್ರು ಜರ್ನಿ ಆಗುತ್ತೆ, ಸುಸ್ತಾಗುತ್ತೆ ಮಕ್ಕಳಿಗೆ ಅಂತ ಅಂದ್ಕೊಂಡು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲರೂ ಸೇರ್ತೀವಲ್ಲ ಅಂದ್ಬಿಟ್ಟು ಸೊ ಹೋಗಿ ಬರಬೇಕು. ಸೊ ರಾತ್ರಿಯೇ ಇದೆಲ್ಲ ಇಡ್ಲಿಗೆಲ್ಲ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಿ. ಸರಿ ಇಡ್ಲಿ ತಿಂಡಿ ತಿಂದ್ಕೊಂಡು ಒಂದು 11 ಗಂಟೆಗೆ ಬಿಟ್ಟಿದ್ದು. ಸ್ವಲ್ಪ ಲೇಟಾಗೆ ಬಿಟ್ಟಿದ್ದೆ, ಏನಕ್ಕಂದರೆ ಲೇಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಹಂಗಾಗಿ ಲೇಟಾಗಿ ಬಿಟ್ಟಿದ್ದಾಯಿತು. ಸೊ ಹಂಗಾಗಿ ಸ್ವಲ್ಪ ಇಡ್ಲಿ ಚಟ್ನಿ ಅಷ್ಟೇ ಸಿಂಪಲ್ಲಾಗಿ ತಿಂಡಿ ಮಾಡಿಕೊಂಡು ರೆಡಿ ಆಗಿದ್ದೆ ಹೊರಟಿದ್ದು. ಏನಿಲ್ಲ ಅಂದರೂ 2 ಅವರ್ಸ್ ಬೇಕಾಗುತ್ತೆ ಹೋಗೋದಕ್ಕೆ. ಈ ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು 2-2.25 ಗಂಟೆ ಆಗುತ್ತೆ. ಇಲ್ಲಾಂದರೆ ಟ್ರಾಫಿಕ್ ಇಲ್ಲಾಂದರೆ 1.5 ಅವರ್ಗೆ ಸೇರ್ಕೋಬೋದು. ಅಷ್ಟು ಮನೆ ಎಷ್ಟೇ ಹತ್ರ ಇದ್ದರೂ ಬೆಂಗಳೂರು ಟ್ರಾಫಿಕ್ಕಿಂದ ಟೈಮ್ ಹಿಡಿಯುತ್ತೆ. ಇನ್ನು ಪ್ರಕುಲ್ಗೊಂದು ಶೂಸ್ ತೊಗೋಬೇಕಿತ್ತು, ಸ್ಕೂಲ್ ಶೂಸು. ಸೊ ಹೋಗ್ಬಿಟ್ಟಿತ್ತು, ಹಂಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬಂದು ಶೂಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬೇಗ ಹೊರಟ್ವಿ. ಇದಕ್ಕಿನ್ನೇನು ಮಾಡಲಿಲ್ಲ, ಸಾಂಬಾರು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸಿಂಪಲ್ಲಾಗಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದು ಅಷ್ಟೇ. ಸೊ ಇಲ್ಲಿ ರೆಡಿ ಆಗ್ತಿದೆ, ಇಡ್ಲಿಗೆ ಬ್ಯಾಟರ್ ಇಟ್ಟಿದ್ದೀನಿ ನಾನು, ಇಡ್ಲಿ ಆಗ್ತಿದೆ. ಇನ್ನು ಕಡಲೆ ಬೀಜ ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದು ಚಟ್ನಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಮತ್ತು ಹಾಟ್ ಬಾಕ್ಸ್ಗೆಲ್ಲ ತೆಗೆದಿಟ್ಟಿರ್ತೀನಲ್ಲ ಇಡ್ಲಿ, ಬಂದು ಫ್ರೆಶ್ ಅಪ್ ಆಗಿ ಒಟ್ಟಿಗೆ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು.
ಸೊ ಫೈನಲಿ 11 ಗಂಟೆಗೆ ಬಿಟ್ಟಾಗ 1:15ಗೇನೋ ಬಂದ್ವಿ. ಗೊತ್ತಲ್ಲ, ಗೊರಗುಂಟೆಪಾಳ್ಯ ಒಂದು ಸಿಗ್ನಲ್ ಇದೆ. ಎಷ್ಟು ಲೇಟ್ ಆಗುತ್ತೆ ಅಂದರೆ ಲಿಟ್ರಲಿ ನಾವು 25 ನಿಮಿಷ ಬರೀ ಸಿಗ್ನಲಲ್ಲೇ ಕಳೆದಿದ್ದೀವಿ. ಮೂವ್ ಆಗ್ತಾಯಿಲ್ಲ, ಏನೂ ಇಲ್ಲ. ಅಣ್ಣನ ಮನೆಯಿಂದ ಅಪಾರ್ಟ್ಮೆಂಟ್ ಅಲ್ವಾ, ಅಪಾರ್ಟ್ಮೆಂಟಿಂದ ನೋಡಿದಾಗ ಹೆಂಗಿದೆ ಗೊತ್ತಾ ವ್ಯೂ. ಸಕ್ಕದಾಗಿದೆ ವ್ಯೂ. 10th ಫ್ಲೋರಲ್ಲೇನೋ ಇದ್ದಾರೆ. ಸಕ್ಕದಾಗಿ ಕಾಣಿಸುತ್ತೆ ವ್ಯೂ. ತುಂಬ ಎಷ್ಟು ಮನೆಗಳು ಯಪ್ಪ, ನೋಡ್ದಂಗೆ ಎಂಡೇ ಇಲ್ಲ ಬೆಂಗಳೂರಲ್ಲಿ. ಆ ಥರ ಒಳ್ಳೆ ಸಮುದ್ರ ತೀರ ಎಂಡಿಲ್ಲ ಅಂತಾರಲ್ಲ, ಹಂಗೆ ಬೆಂಗಳೂರಲ್ಲಿ ಮನೆಗಳಿಗೆ ಎಂಡೇ ಇಲ್ಲ ಅಂತ ಅನಿಸುತ್ತೆ. ಎಷ್ಟು ನೋಡಿದ್ರೂ ಎಂಡ್ ಅದಕ್ಕೆ ಎಂಡೇ ಇಲ್ಲ, ಕಾಣಿಸ್ತಾನೇ ಇರುತ್ತೆ ಮನೆಗಳು. ಅಷ್ಟು ಮನೆಗಳು ಕಾಣಿಸ್ತಾನೆ ಇದೆ. ಮನೆಗಳ ಸಾಗರ ಅಂತಲೇ ಹೇಳ್ಬೋದು. ಇನ್ನು ಬೆಂಗಳೂರು ಟ್ರಿಪ್ ಆಯಿತು, ಬಂದ್ವಿ. ಲಶಿಕಾ ತುಂಬ ದಿನದಿಂದ ಸೈಕಲ್ ಅಂತ ಕೇಳ್ತಾನೆ ಇದ್ಲು. ಫೈನಲಿ ಸ್ಕೂಲು ಸ್ಟಾರ್ಟ್ ಆಗೋಯ್ತು ಅವ್ರಿಗೆ. ಸೊ ಸ್ಕೂಲಿಂದ ಅವಳಿಗೆ ಹಾಫ್ ಡೇ ಇತ್ತಲ್ಲ, ಹಂಗೆ ಕರ್ಕೊಂಡೋಗಿ ಸೈಕಲ್ ಕೊಡಿಸ್ಕೊಂಡೆ ಬಂದುಬಿಟ್ಟೆ. ಸೊ ಲಾಸ್ಟ್ ಟೈಮ್ ಪಿಂಕ್ ಕಲರ್ ಸೈಕಲ್ ತೊಗೊಂಡಿದ್ಲು. ಈ ಸಲ ಒಂಥರ ಸೀ ಬ್ಲೂ ಬರುತ್ತಲ್ಲ ಆ ಥರ ಚೆನ್ನಾಗಿದೆ ಕಲರ್, ಒಂಥರ ಡಿಫ್ರೆಂಟಾಗಿತ್ತು ವೆರೈಟಿಗೆ. ಸೊ ಪರ್ಪಲ್ ಇತ್ತು, ಬ್ಲೂ ಇತ್ತು, ತುಂಬ ಕಲರ್ಸ್ ಇತ್ತು. ಬಟ್ ಇದು ನೋಡಿದ ತಕ್ಷಣ ಇದು ಯುನೀಕಾಗಿ ತುಂಬ ಚೆನ್ನಾಗಿದೆ ಕಲರ್, ಸೀ ಬ್ಲೂ. ಹಂಗಾಗಿ ಇದನ್ನು ತಗೊಂಡೆ. ಚೆನ್ನಾಗಿದೆ. ಇದು 2.5 ಏನೋ ಬಿತ್ತು ಸೈಕಲು. ಆಚೆಗಡೆ ಒಂದು ಅಂಗಡಿಗಿದೆ, ಯಾವಾಗಲೂ ಅಲ್ಲೇ ಹೋಗ್ತೀನಿ. ಹಾಗಾಗಿ ಸ್ವಲ್ಪ ಕಡಿಮೆ ಕೇಳಿದ್ರೂ ಕೊಟ್ಬಿಡ್ತಾರೆ. ಯಾಕಂದರೆ ಅಲ್ಲೇ ಹೋಗ್ತಿರ್ತೀವಲ್ಲ, ಹಾಗಾಗಿ ನಾನು ಒಂದು ಶಾಪು ಏನಾದರೂ ಫಿಟ್ ಆಗಿಬಿಟ್ರೆ, ಸೂಟ್ ಆಗಿಬಿಟ್ರೆ ಅಲ್ಲೇ ಹೋಗ್ಬಿಡ್ತೀನಿ, ಬೇರೆ ಇನ್ನೆಲ್ಲೂ ಹೋಗೋದಿಲ್ಲ. ಹಾಗಾಗಿ ಅವಳದು ಬರ್ಡೇ ಗಿಫ್ಟ್ ಅಡ್ವಾನ್ಸ್ ಆಗಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಲಶಿಕನ್ ಬರ್ತ್ಡೇ June 6 ಇದೆ. ಹಂಗಾಗಿ ಅವಳಿಗೆ ಒಂಥರ ಅಡ್ವಾನ್ಸ್ ಆಗಿ ಬರ್ಡೇ ಗಿಫ್ಟ್ ಸಿಕ್ಕಿದೆ. ಇನ್ನೂ ನೆಕ್ಸ್ಟ್ ಡೇ ಅವತ್ತು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ನಾನು. ಫ್ರೆಂಡ್ಸ್, ಈಗ ಟೀ ಮಾಡೋಕ್ಕೆ ಬಂದರೆ. ಸೊ ಟೀಯಲ್ಲಿ ನನಗೆ ಶುಂಠಿ ಮತ್ತು ಏಲಕ್ಕಿ ಇರಲೇಬೇಕು. ಸೊ ಇಲ್ಲ, ನನಗೆ ಅದು ಟೀ ಕಂಪ್ಲೀಟ್ ಆಗೋದೇ ಇಲ್ಲ. ಯಾಕಂದರೆ ಶುಂಠಿ ಮತ್ತು ಏಲಕ್ಕಿ ಯೂಸ್ ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ. ಈ ಬ್ಲೋಟಿಂಗು, ಇಂಡೈಜೆಷನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ. ಸೊ ಇದ್ರ ಜೊತೆಗೆ ನನಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಆಮೇಲೆ ಟೀ ಕುಡಿಯೋದ್ರಿಂದ ಅದು ಓವರ್ ಆಗಬಾರ್ದು. ಸೊ ಯಾವುದೋ ಒಂದು ಲಿಮಿಟ್ ಕ್ರಾಸ್ ಆಗಬಾರ್ದು. ಡೈಲಿ 1 or 2 ಟೈಮ್, ನಾನು ಅಷ್ಟೇ 1 ಟೈಮ್, ಮ್ಯಾಕ್ಸಿಮಮ್ 2 ಟೈಮ್ಸ್ ಅಷ್ಟೇ. ಸೊ 1 or 2 ಟೈಮ್ ಕುಡಿಯೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬಟ್ ಅದರಲ್ಲೂ ಓವರ್ ಶುಗರ್ ಹಾಕೋಬಾರ್ದು. ಇನ್ನು ಬೆಲ್ಲದ ಟೀ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಟೀನ ಸೇರಿಸಿ ಒಂದ್ಸಲ ಅಂತ ಹೇಳ್ತೀನಿ ನಾನು. ಬಟ್ ಹೇಳಿದ್ನಲ್ಲ, ಈ ಥರ ಟೀ ಮಾಡ್ಕೊಳ್ಳಿ ಅಷ್ಟೇ. ನನಗೆ ಶುಂಠಿ ಇಲ್ಲದೆ ಶುಂಠಿ, ಏಲಕ್ಕಿ ಪ್ಲಸ್ ಲವಂಗ ಅದನ್ನು ಕೂಡ ಹಾಕೋತೀನಿ. ಸೊ ಈ ಲವಂಗ ಇಲ್ಲಾಂದ್ರೂ ಕನಿಷ್ಠ ಪಕ್ಷ ನನಗೆ ಶುಂಠಿ ಏಲಕ್ಕಿ ಆದರೂ ಇರಬೇಕು. 1-2 ಲವಂಗ ಹಾಕ್ಕೊಂಡ್ರೆ ಸಾಕು. ಡಿಪೆಂಡ್ಸ್ ಆನ್ ಎಷ್ಟು ಜನ ಕುಡಿತಾರೆ ಅಂತ. ಸೊ ಅದು ಕಂಪ್ಲೀಟಾಗಿ ಟೀ ಆಗುತ್ತೆ. ಸೊ ಇದು ವಾಲ್ಪಾರೆಯಿಂದ ತಂದಿರೋ ಟೀ ಪೌಡರ್. ಇದು ಸಪ್ರೇಟ್ ಇದಕ್ಕೆ ಹಾಕಿಟ್ಟಿದ್ದೀವಿ.
ಟೀ ಟೈಮ್ ಅಂದರೆ ನನಗೆ ಒಂದು ಸಖತ್ ಇಷ್ಟ ಆಗುತ್ತೆ. ಕಾಫಿ ಟೈಮ್ ಆಗಿರ್ಬೋದು, ಟೀ ಟೈಮ್ ಅಂದರೆ ಸ್ಪೆಷಲಿ ಇಷ್ಟ ಆಗುತ್ತೆ. ಸೊ ಏಕೆಂದರೆ ಆ ಟೈಮಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡ್ಕೋಬೋದು ಒಬ್ರಿಗೊಬ್ಬರು. ಆಮೇಲೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದ್ರ ಜೊತೆಗೆ. ಸೊ ಹಂಗಾಗಿ ನನಗೆ ಕಾಫಿ ಟೈಮ್, ಟೀ ಟೈಮ್ ಅಂದರೆ ಇಷ್ಟ. ನಾನು ಕಾಫಿ ಮಾಡಿದ್ರು ಇಲ್ಲ ಬೇರೆಯವ್ರು ಕಾಫಿ ಟೀ ಮಾಡಿದ್ರು ನೋಡೋಕ್ಕೂ ಇಷ್ಟ, ಮಾಡೋದಕ್ಕೂ ಇಷ್ಟ ಆ ಥರ. ನಾನು ಆಗಲೇ ಹೇಳ್ದಂಗೆ ಟೀ ಟೈಮ್, ಕಾಫಿ ಟೈಮ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. 5 to 10 ಮಿನಿಟ್ಸ್ ಇದೆಯಲ್ಲ, ಕೂತ್ಕೊಂಡು ರಿಲ್ಯಾಕ್ಸ್ ಆಗೋವಂಥದ್ದು ಒಂದು ಟೈಮ್, ನಮ್ಮ ಮೈಂಡ್ ರಿಲೀಫ್ ಆಗೋವಂಥ ಟೈಮ್, ಒಬ್ಬರ ಜೊತೆ ಕೂತ್ಕೊಂಡು ಮಾತಾಡೋ ಅಂಥ ಟೈಮ್. ಆ 5-10 ಮಿನಿಟ್ಸ್ ಇದೆಯಲ್ಲ ತುಂಬ ಪ್ರಿಷಿಯಸ್ ಆಗಿರುತ್ತೆ. ತುಂಬ ಏನೋ 10 ಮಿನಿಟ್ಸ್ ಚಿಕ್ಕ ಟೈಮ್ ಆದ್ರೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಇದೇ ಥರ ನಿಮಗೂ ಕೆಲವ್ರಿಗೆ ಅನುಭವ ಇರುತ್ತೆ, ನಿಮಗೂ ಇದೇ ಥರ ಇಷ್ಟ ಇರುತ್ತೆ ಕಾಫಿ ಟೈಮ್, ಟೀ ಟೈಮ್ ಅಂದ್ರೇ. ತುಂಬ ಚೆನ್ನಾಗಿ ಟೀನ ಏನೇ ಕಾಫಿ ಟೀ ಸಖತ್ ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ಸೊ ಓವರಾಗಿ ಕುಡಿಬೇಡಿ ಅಷ್ಟೇ, ಏನೇ ಒಂದು 1 to 2 ಟೈಮ್ಸ್ ಮ್ಯಾಕ್ಸಿಮಮ್ ಅಷ್ಟೇ, ಕಾಫಿ ಇಲ್ಲ ಟೀ. ಸೊ ಬಟ್ ಖಾಲಿ ಹೊಟ್ಟೆಗೆ ಮಾತ್ರ ಕಾಫಿ ಟೀ ತೊಗೋಬೇಡಿ, ಅದು ತುಂಬ ಡೇಂಜರು. ಮತ್ತು ಶುಗರ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ದೇವಸ್ಥಾನಕ್ಕೆ ಹೋದ್ವಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ಪಾಪು, ನಾನು, ತಂಗಿ ಲಶಿಕಾ. ಸೊ ಬುಧವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಯಾರೂ ಜನನೇ ಇರಲಿಲ್ಲ. ಗುರುವಾರನ ಯೂಶ್ವಲಿ ಇದ್ದೇ ಇರ್ತಾರೆ. ಸೊ ಹೋಗಿ ಸಾಯಿಬಾಬಂಗೆ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲೇ ಆದರ್ಶ ನಗರದಲ್ಲಿ ಒಂದಿದೆ, ಮತ್ತು ಕಾಲ್ಟೆಕ್ಸ್ ಹತ್ರ ಒಂದಿದೆ ಸಾಯಿಬಾಬಾ ದೇವಸ್ಥಾನ. ಇನ್ನೊಂದು ಕಡೆ ಎಲ್ಲೋ ಇದೆ, ಬಟ್ ನಾವಿಲ್ಲೇ ಹತ್ರ ಆಗೋದು ಆದರ್ಶ ನಗರ ಅಂತ ಹೋದ್ವಿ. ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಊಟ ಮಾಡಿ ಸೊ ಮಲ್ಗೋ ಟೈಮ್, ಮತ್ತು ನಾಳೆ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಎದ್ದು ಸ್ಕೂಲ್ಗೆ ತಿಂಡಿಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್.